ಹೇಗ್ ನೋಡ್ತೀರಿ ಈ ಉಪವಾಸ ಸತ್ಯಾಗ್ರಹವನ್ನ, ಇವತ್ತಿನ ಸಂಸತ್ತಿನ ಚಲೋವನ್ನ? ಮೋಹನ್ ಗೌಡ್ರೆ, ನೀವು ಮೇಡಮ್, ಇದು ಏನಂತ ಹೇಳಿದ್ರೆ ಸ್ಪಷ್ಟವಾಗಿ ಏನ್ ಗಮನಕ್ಕೆ ಬರ್ತಾ ಇದೆ, ಕಳೆದ ಕೆಲವು ದಿನಗಳಿಂದ ನಮ್ಮ ಲಡಾಖಿನ ಕಾಂಗ್ರೆಸ್ ರಾಜಕಾರಣಿಯ ಮಗ ಸೋನಂ ವಾಂಚುಕೆ ಅವರ ಒಂದು ಉಪವಾಸ ಸತ್ಯಾಗ್ರಹ. ಅಲ್ಲಿ ಉಪವಾಸ ಸತ್ಯಾಗ್ರಹ ಅಲ್ಲಿ ರಾಜಕೀಯ ನಾಯಕರು, ಬೇರೆ ಬೇರೆ ಆಕ್ಟಿವಿಸ್ಟ್ಗಳು ಭೇಟಿ ಕೊಟ್ಟು ಹೇಳಿಕೆ ಕೊಡ್ತಾ ಇರೋದನ್ನ ನೋಡಿದ್ರೆ, ಇದು ಒಂದು ದೇಶದ ವಿರುದ್ಧ, ಭಾರತದ ವಿರುದ್ಧ, ಕೇಂದ್ರ ಸರ್ಕಾರದ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ವಿರುದ್ಧ ಒಂದು ದಂಗೆ ಮಾಡುವಂತ ವ್ಯವಸ್ಥಾ ಪಿತೂರಿ ಷಡ್ಯಂತ್ರ ಅಂದ್ರೆ ಸ್ಪಷ್ಟವಾಗಿ ಗಮನಕ್ಕೆ ಬರ್ತಾ ಇದೆ. ನಿನ್ನೆ ಒಬ್ರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ನಮ್ದು ಉದ್ದೇಶ ಈ ಒಂದು ಉಪವಾಸ ಸತ್ಯಾಗ್ರಹ ಕೇವಲ ಧರ್ಮೇಂದ್ರ ಪ್ರಧಾನ್ ಅಲ್ಲ, 370ನ ರೀಸ್ಟೋರ್ ಮಾಡೋದು ನಮ್ದು ಉದ್ದೇಶ ಅಂತ ಹೇಳ್ತಾರೆ. ಪ್ರಕಾಶ್ ರಾಜ್ ಅವರು ಅಲ್ಲಿ ಭೇಟಿ ಕೊಟ್ಟು ಅವ್ರು ಹೇಳ್ತಾರೆ, ಕೇಂದ್ರ ಸರ್ಕಾರದ ವಿರುದ್ಧ ಜನರು ದಂಗೆ ಹೇಳ್ಬೇಕಂತೇಳಿ ಕರೆಯನ್ನ ಕೊಡ್ತಾರೆ. ಮತ್ತೊಬ್ರು ಕಮ್ರಾ ಒಬ್ರು ಕಾಮಿಡಿಯನ್ ಅಲ್ಲಿ ಹೋಗಿ ಶ್ರೀರಾಮನ ಬಗ್ಗೆ, ಸೀತೆಯ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಹೇಳಿಕೆಯನ್ನು ಕೊಟ್ಟು ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡುತ್ತೆ. ಮತ್ತು ಅಲ್ಲಿನ ಹಿಂದೂಗಳು ಸಂಸತ್ ಮಾರ್ಗದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅದರ ವಿರುದ್ಧ ಕೇಸ ರಿಜಿಸ್ಟರ್ ಮಾಡ್ತಾರೆ. ಒಂದ್ ರೀತಿಯಲ್ಲಿ ಈ ಒಂದು ಪ್ರತಿಭಟನೆಯ ಸ್ವರೂಪ ಅಲ್ಲಿ ನೋಡ್ತಾ ಇರುವಂತ ಹೇಳಿಕೆಯನ್ನು ನೋಡಿದ್ರೆ ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ. ಹೀಗೆ ಹಿಂದೆ 2020ರಲ್ಲಿ ಯಾವ ರೀತಿಯಾಗಿ ಒಂದು ಶಾಹೀನ್ ಬಾಗ್ ಅಂತೇಳಿ ಒಂದು CA NRC ವಿರುದ್ಧ ಪ್ರತಿಭಟನೆ ಅಂತ ಹೇಳ್ಕೊಂಡು ತಿಂಗಳುಗಟ್ಟಲೆ ಜನರಿಗೆ ತೊಂದರೆಯನ್ನು ಕೊಟ್ಟು ಅಲ್ಲಿ ದೇಶದ ವಿರೋಧಿ ಹೇಳಿಕೆಯನ್ನು ಕೊಡ್ತಾ ಇದ್ರು. ಉಮರ್ ಖಲೀದ್ ಅವರ ತಂದೆ ಸೈಯದ್ ಅವರು ಹೋಗಿ ಉಮರ್ ಖಲೀದ್ ಯಾರು ಒಂದು ದೆಹಲಿ ದಂಗೆಯನ್ನ ಮಾಡಿ ಭಾರತ ದೇಶವನ್ನ ತುಂಡು ಮಾಡ್ಬೇಕು, ಮತ್ತೆ 56 ಅಮಾಯಕ ಹಿಂದೂಗಳ ಹತ್ಯೆಗೆ ಕಾರಣವಾದಂತ ಉಮರ್ ಖಲೀದ್ ತಂದೆಯವರು ಅಲ್ಲಿ ಹೋಗಿ ಹೇಳಿಕೆನ ತನ್ನ ಮಗನಿಗೆ ನಿಮ್ಮನ್ನ ಇಂಟರಪ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಈ ಪ್ರತಿಭಟನೆಯ ಉದ್ದೇಶ ಅಲ್ಲ, ಪ್ರತಿಭಟನೆಯ ಕಾರಣಗಳು ಲಡಾಖಿಗೆ ಒಂದು ರಾಜ್ಯ ಸ್ಥಾನಮಾನವನ್ನ ಕೊಡಿ. ಪ್ರತಿ ವರ್ಷ ಈ ನೀಟ್ ಎಕ್ಸಾಮ್ ಅನ್ನ ಲಕ್ಷಾಂತರ ಮಕ್ಕಳು ಬರೀತಾರೆ, ಅದನ್ನು ಒಂದು ಎಕ್ಸಾಮ್ ಅನ್ನ ಸರಿಯಾಗಿ ಬರ್ಸುವಂತಹ ಯೋಗ್ಯತೆ ಇಲ್ವಾ? ಹೊಣೆಗಾರಿಕೆ ಓದ್ಕೊಂಡು ಸಂಬಂಧಪಟ್ಟ ಸಚಿವರು ಕೆಳಗಿಳಿರಿ. ಇದಕ್ಕೂ ನೀವು ಹಿಂದಾಗಿರುವಂತಹ ಘಟನೆಗಳಿಗೂ ಲಿಂಕ್ ಮಾಡಿದ್ರೆ ಸೂಕ್ತನಾ? ಅವ್ರು ಕೇಳ್ತಾ ಇರುವ ಬೇಡಿಕೆಗಳಲ್ಲಿ ಏನ್ ತಪ್ಪಿದೆ ನೋಡಿ. ಈಗ ಈ ನೀಟ್ ಎಕ್ಸಾಮ್ ಇದ್ದು ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡುವಂತದ್ದು, ಅದಕ್ಕೆ ಆಗ್ರಹ ಮಾಡುವಂತದ್ದು ಯಾವುದೇ ತಪ್ಪಿಲ್ಲ. ಆದರೆ ಇದರ ಹೆಸರಿನಲ್ಲಿ ಶ್ರೀರಾಮನ ಅಪಮಾನವನ್ನ ಮಾಡುವಂತದ್ದು, 370ಯನ್ನ ರೀಸ್ಟೋರ್ ಮಾಡ್ಬೇಕಂತ ಹೇಳಿಕೆಯನ್ನು ಕೊಡುವಂತದ್ದು, ಉಮರ್ ಖಲೀದ್ ಜಾಮೀನು ಸಿಗ್ಬೇಕಂತ ಹೇಳಿ ಹೇಳಿಕೆಯನ್ನು ಕೊಡುವಂತದ್ದು, ಇದ್ರ ಉದ್ದೇಶ ಏನು? ದೇಶದ ವಿರುದ್ಧ ಜನರನ್ನ ಎತ್ತಿ ಕಟ್ಲಿಕ್ಕೆ ಹೇಳಿಕೆ ಕೊಡುವಂತದ್ದು ಈ ಪ್ರತಿಭಟನೆ ಉದ್ದೇಶ ಏನು? ಅವ್ರು ಪರ್ಮಿಷನ್ ತೆಗೆದುಕೊಂಡಿದ್ದು ಯಾವ ಉದ್ದೇಶಕ್ಕಾಗಿ ಪ್ರತಿಭಟನೆ ಮಾಡ್ತಾರೆ? ಯಾವ ತರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ? ಎಸ್ ಮೋಹನ್ ಗೌಡ್ರೆ, ಇದನ್ನ ಡಿಬೇಟ್ ಮಾಡ್ಬೇಕು. ವೇದಿಕೆ ಎಂತದ್ದು, ಅಲ್ಲಿ ಚರ್ಚೆ ಆಗ್ತಾ ಇರೋದು ಏನು ಅಂತ ಡೆಫಿನೆಟ್ಲಿ ನಾನು ಬರ್ತೀನಿ.